ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತಮಾನಂದದಂ ತಂ. ಹರಿ ಓಂ. ನಿನ್ನೆ ದಿವಸ ಭಗವಂತನ ಅನುಗ್ರಹದಿಂದ ಮೋಕ್ಷ ಆಗಬೇಕಾದ್ರೆ ಹೃದಯದಲ್ಲಿ ಇರುವಂತಹ ಭಗವಂತನನ್ನ ಉಪಾಸನೆ ಮಾಡಬೇಕು ಅನ್ನುವಂತಹ ಒಂದು ತತ್ವವನ್ನ ಉಪನಿಷತ್ತು ತುಂಬಾ ಅದ್ಭುತವಾಗಿರತಕ್ಕಂತಹ ಒಂದು ಕಥೆಯನ್ನ ಹೇಳ್ತಾ ಪಾಠ ಮಾಡ್ತು. ಅಜಾತಶತ್ರು ಎನ್ನುವಂತಹ ಕಾಶಿಯ ರಾಜ, ಹಾಗೆ ಬಲಾಕನ ಮಗನಾಗಿರತಕ್ಕಂತಹ ಬಾಲಾಕಿ ಗರ್ಗ ಗೋತ್ರದಲ್ಲಿ ಹುಟ್ಟಿ ಬಂದಂತಹ ಆ ಬ್ರಾಹ್ಮಣ, ಅವರಿಬ್ಬರ ಸಂವಾದ ರೂಪದಲ್ಲಿ ಇತರ ದೇವತೆಗಳ ಒಳಗೆ ಅಂತರ್ಯಾಮಿಯಾಗಿ ನಿಂತ ಭಗವಂತನನ್ನ ಉಪಾಸನೆ ಮಾಡುವುದಕ್ಕಿಂತಲೂ ತನ್ನ ಹೃದಯದಲ್ಲಿ ಸನ್ನಿಹಿತನಾದ ಭಗವಂತನನ್ನ ಉಪಾಸನೆ ಮಾಡುವುದರಿಂದ ಮೋಕ್ಷವಾಗತ್ತೆ ಅನ್ನುವಂತಹ ತತ್ವ ನಮಗ್ ಗೊತ್ತಾಯ್ತು. ಹೃದಯದಲ್ಲಿರುವ ಭಗವಂತನನ್ನ ಉಪಾಸನೆ ಮಾಡಬೇಕು, ಮೋಕ್ಷ ಆಗತ್ತೆ ಅಂತೇನೋ ಹೇಳಿಬಿಟ್ರು. ಅದ್ರ ಮೇಲೆ ಬರತಕ್ಕಂತಹ ಆಕ್ಷೇಪ ಏನು ಅಂತಂದ್ರೆ, ಅಲ್ಲ ಸ್ವಾಮಿ, ನೀವೆಲ್ಲ ಹೇಳ್ತೀರಿ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ನಲ್ಲೇ ಇಲ್ಲ, ನಮ್ಮ ಕಿವಿ ನಮ್ಮ ಕಂಟ್ರೋಲ್ನಲ್ಲೇ ಇಲ್ಲ, ನಮ್ಮ ಯಾವ 5 ಜ್ಞಾನೇಂದ್ರಿಯಗಳೂ ಕೂಡ ಅದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ವೇ ಇಲ್ಲ. ಆದ್ದರಿಂದ ನಾವು ಹೇಗೆ ಹೃದಯಸ್ಥನಾದ ಭಗವಂತನನ್ನ ಉಪಾಸನೆ ಮಾಡುವುದು? ನಮ್ಮ ಇಂದ್ರಿಯಗಳೆಲ್ಲ ನಮ್ಮ ಕಂಟ್ರೋಲ್ನಲ್ಲಿ ಇದ್ಬಿಟ್ಟಿದ್ದಿದ್ರೆ ಕಥೆನೇ ಬೇರೆ ಇರೋದು, ಭಗವಂತನ ಉಪಾಸನೆ ಮಾಡಬಹುದಾಗಿತ್ತು. ಆ ಇಂದ್ರಿಯಗಳನ್ನ ನಮಗೆ ಗೆಲ್ಲಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು ನಾವೀಗ ಅನ್ನುವಂತಹ ಪ್ರಶ್ನೆಗೆ ಉಪಾಸನೆಗೆ ವಿಘ್ನವನ್ನ ತಂದು ಕೊಡುವಂತಹ ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿರತಕ್ಕ ದೈತ್ಯರುಗಳು, ದೇವತೆಗಳೆಲ್ಲ ಇಂದ್ರಿಯಾಭಿಮಾನಿಗಳಾಗಿರತಕ್ಕಂತಹ ದೈತ್ಯರುಗಳು, ಅವರನ್ನ ನಿಗ್ರಹ ಮಾಡಿ ನಮ್ಮ ಎಲ್ಲ ಮನಸ್ಸು ಮೊದಲಾಗಿರತಕ್ಕಂತಹ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವಚ ಅಂತ ಹೇಳಿದ ಹಾಗೆ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಬುದ್ಧಿ ಇದೆಲ್ಲವನ್ನ ನಮ್ಮ ಕಂಟ್ರೋಲಿಗೆ ತಗೊಂಡು ಜಿತೇಂದ್ರಿಯರಾಗಿ ಭಗವಂತನನ್ನ ತಿಳಿಸಿಕೊಡುವ ಶಾಸ್ತ್ರದ ಜ್ಞಾನದ್ವಾರ ಹೃದಯದಲ್ಲಿ ಸನ್ನಿಹಿತನಾದಂತಹ ಭಗವಂತನನ್ನ ಉಪಾಸನೆ ಮಾಡಿ ಮೋಕ್ಷವನ್ನ ಸುಲಭವನ್ನಾಗಿ ಮಾಡಿಕೊಳ್ಳಿಕ್ಕೆ ಒಂದು ಉಪಾಸನೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಶಿಶುಬ್ರಾಹ್ಮಣ ಅಂತ. ಇದು ಶಿಶುಬ್ರಾಹ್ಮಣ ಅಂತ. ಅಜಾತಶತ್ರು ಬ್ರಾಹ್ಮಣ ಮುಗೀತು, ಈಗ ನಾವು ನೋಡತಕ್ಕಂಥದ್ದು ಶಿಶುಬ್ರಾಹ್ಮಣ. ಯಾಕೆ ಇದನ್ನ ನಾವು ಕೇಳಿಬಿಟ್ರೆ, ಇದರ ಚಿಂತನೆಯನ್ನ ಮಾಡಿಬಿಟ್ರೆ, ಈ ಶಿಶುಬ್ರಾಹ್ಮಣದಲ್ಲಿ ಹೇಳಿದ ತತ್ವದ ಅನುಸಂಧಾನವನ್ನ ಮಾಡಿದ್ರೆ ಇಂದ್ರಿಯ ನಿಗ್ರಹ ಆಗುತ್ತೆ. ನಿಗ್ರಹಗೊಂಡ ಇಂದ್ರಿಯಗಳಿಂದ ಹೃದಯಸ್ಥನಾದ ಭಗವಂತನ ಉಪಾಸನೆಯ ಮೂಲಕ ಮೋಕ್ಷವನ್ನ ಪಡೆಯುವುದು ಸುಲಭ ಆಗತ್ತೆ ಎನ್ನುವ ದೃಷ್ಟಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದ. ಏನದು? ಯೋಹ ವೈ ಶಿಶುಂ ಸಾಧಾನಂ ಸಪ್ರತ್ಯಾಧಾನಂ ಸಸ್ಥೂಣಂ ಸದಾಮಂ ವೇದ ಸಪ್ತಹದ್ವಿಶತೋ ಭ್ರಾತೃವ್ಯಾನ್ ಅವರುಣದ್ಧಿ.
ಉಪನಿಷತ್ ಹೇಳ್ತು. ಯೋ ಹವೈ ಶಿಶುಂ, ಒಂದು ಕರು ಇದೆ. ಶಿಶು ಅಂದ್ರೆ ಗೋವತ್ಸ, ಕರು. ಅದೊಂದು ಕರು ಇದೆ. ಆ ಕರು ಇರುವಂತಹ ಒಂದು ಜಾಗ, ಕರು ಎಲ್ಲಿರ್ಬೇಕು? ನಾವು ಹಸು ಕರುಗಳನ್ನ ಕಟ್ಟಾಕುವಂಥದ್ದೆಲ್ಲಿ? ನನ್ನ ಗೋಶಾಲೆ ಅಂತ ಕರೀತೇವೆ, ಹಟ್ಟಿ ಅಂತ ಕರೀತೇವೆ, ಕೊಟ್ಟಿಗೆ ಮನೆ ಅಂತ ಬೇಕಾದಷ್ಟು ಹೆಸರುಗಳಿದೆ. ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ಹಸುಗಳನ್ನ ಮನೆಯಲ್ಲಿ ಕಟ್ಟಿ ಹಾಕುವಂತಹ ಜಾಗಕ್ಕೆ ಬೇಕಾದಷ್ಟು ಹೆಸರನ್ನ ಕೊಡ್ತಾರೆ. ಶಿಶು ಅಂದ್ರೆ ಕರು, ಗೋವತ್ಸ, ಕರು. ಆ ಕರು ಇರುವ ಜಾಗ ಯಾವುದದು? ಗೋಶಾಲೆ ಅಥವಾ ಕೊಟ್ಟಿಗೆ ಅಂತ ಇಟ್ಕೊಳ್ಳೋಣ. ಅದಾದ್ಮೇಲೆ ಸಪ್ರತ್ಯಾಧಾನಂ, ಆ ಗೋಶಾಲೆ ಎಲ್ಲಿರ್ಬೇಕು? ನಮ್ಮ ಮನೆ ಅಂಗಳದಲ್ಲಿ ಇರ್ಬೇಕು. ಅದು ಯಾವುದು? ಈಗ ಶಿಶು ಅಂದ್ರೆ ಗೊತ್ತಾಯಿತು ನಮಗೆ, ಕರು ಅಂತ. ಶಿಶು ಅನ್ನುವ ಶಬ್ದಕ್ಕೆ ಕರು ಅಂತ ಹೆಸರು. ಸಪ್ತಾನ್ನ ಬ್ರಾಹ್ಮಣದಲ್ಲಿ ಶಿಶುಗಳಿಗೆ ಅಂತನ್ನುವಾಗ ಪಶು ಅಂತ ಅರ್ಥ ಮಾಡಿ ಭಗವಂತ ಅವರು ಊಟ ಮಾಡ್ಲಿಕ್ಕೆ ಹಾಲನ್ನು ಕೊಟ್ಟ ಅಂತ ಅನುಸಂಧಾನ ಮಾಡದಲ್ಲ. ಹಾಗೆ ಶಿಶು ಅಂದ್ರೆ ಗೋವತ್ಸ, ಹಸುವಿನ ಕರು. ಅದನ್ನು ನಾವು ಕಟ್ಟಾಕೋದಲ್ಲಿ ಗೋಶಾಲೆಯಲ್ಲಿ, ಗೋಷ್ಠಿ, ಕೊಟ್ಟಿಗೆ. ಆ ಕೊಟ್ಟಿಗೆ ಮನೆ ಎಲ್ಲಿರುತ್ತೆ? ಮನೆಯ ಅಂಗಳದಲ್ಲಿ, ಒಂದು ವಿಶಾಲವಾದ ಪ್ರದೇಶದಲ್ಲಿ. ಸರಿ, ಕರು ಇದೆ. ಆ ಕರುವನ್ನ ಕಟ್ಟಾಕ್ಲಿಕ್ಕೆ ಅಂದ್ರೆ ಅದಿರುವ ಜಾಗ ಇದೆ, ಗೋಶಾಲೆ ಇದೆ. ಆ ಗೋಶಾಲೆಗೆ ಭೂಮಿ ಇದೆ. ಇಷ್ಟೆಲ್ಲ ಇದ್ಬಿಟ್ರೆ ಕರು ಒಂದೇ ಕಡೆ ಇರುತ್ತಾ? ಒಂದೇ ಕಡೆ ಇರೋದಿಲ್ಲ. ಅದಕ್ಕೇನ್ ಬೇಕು? ಒಂದು ಗೂಟ ಬೇಕು. ಗೂಟ ಅಂತಂದ್ ನೆಲಕ್ಕೆ ಅದನ್ನ ನೆಲದಲ್ಲಿ ಇಟ್ಟು ಒಂದು ಹಗ್ಗದಿಂದ ಕರುವನ್ನ ಕಟ್ಟಬೇಕು. ಒಂದು ಗೂಟ, ಹಗ್ಗ, ಗೋಶಾಲೆ ಮತ್ತು ಗೋಶಾಲೆ ಇರುವಂತಹ ಭೂಮಿ, ಇಷ್ಟು ಇದ್ರೆ ಒಂದು ಕರುವನ್ನ ಕಟ್ಟಾಕಿ ಇಟ್ಕೊಂಡು ಮೇಂಟೈನ್ ಮಾಡಬಹುದು. ಇದನ್ನ ನಾವು ತಿಳ್ಕೊಂಡ್ಬಿಟ್ರೆ ನಮ್ಮನ್ನ ದ್ವೇಷ ಮಾಡುವ, ನಮ್ಮನ್ನ ಸಾಧನೆಯಿಂದ ಹಾಳು ಮಾಡುವಂತಹ ದೇವರ ದರ್ಶನವನ್ನ ಮಾಡೋಣ, ಶಾಸ್ತ್ರಗಳ ಪಾರಾಯಣವನ್ನ ಮಾಡೋಣ ಅಂತ ಕಣ್ಣನ್ನು ಉಪಯೋಗ ಮಾಡ್ತಾ ಇದ್ರೆ ಯಾವುದೋ ಒಂದು ಸಿನಿಮಾ ಬಂತು, ಹಾಳಾಗೋಯ್ತು. ಭಗವಂತನ ಮಹಿಮಾ ಶ್ರವಣವನ್ನ ಮಾಡೋಣ ಅಂತ ಕಿವಿಯನ್ನು ಉಪಯೋಗ ಮಾಡಿಕೊಂಡ್ರೆ ಇನ್ಯಾವುದೋ ಹಾಡು ಬಂತು, ಸಿನಿಮಾ ಹಾಡು, ಹಾಳಾಗೋಯ್ತು. ಹೀಗೆ ವಿಷಯಗಳಲ್ಲಿ ನಮ್ಮ ಮನಸ್ಸನ್ನ ಇಡುವಂತಹ, ವಿಷಯಗಳಲ್ಲಿ ನಮ್ಮ ಮನಸ್ಸನ್ನಿಟ್ಟು ನಮ್ಮನ್ನ ಹಾಳು ಮಾಡುವಂತಹ ಆ ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿರ್ತಕ್ಕ ಅಸುರರು, ದೈತ್ಯರು. ಹೇಗೆ ಇಂದ್ರಿಯಾಭಿಮಾನಿಗಳಾಗಿರ್ತಕ್ಕ ದೇವತೆಗಳಿದ್ದಾರೆ, ಅದೇ ರೀತಿಯಲ್ಲಿ ಇಂದ್ರಿಯಾಭಿಮಾನಿಗಳಾಗಿರ್ತಕ್ಕಂತಹ ದೈತ್ಯರು ಇದ್ದಾರೆ. ಅಂತಹ ದೈತ್ಯರನ್ನ ನಾವು ದೂರ ಮಾಡ್ಕೊಳ್ಬಹುದು, ನಾಶ ಮಾಡ್ಕೊಳ್ಬಹುದು, ಇಂದ್ರಿಯಗಳನ್ನ ಕಂಟ್ರೋಲಿಗೆ ತಗೊಳ್ಬಹುದು. ಇದೇನಪ್ಪ? ಕರು, ಗೋಶಾಲೆ, ಗೋಶಾಲೆ ಇರುವಂತಹ ಭೂಮಿ, ಹಗ್ಗ, ಹಗ್ಗವನ್ನ ಕಟ್ಟಿಡ್ಲಿಕ್ಕಿರ್ತಕ್ಕಂತಹ ಒಂದು ಗೂಟ, ಇದೆಲ್ಲವನ್ನ ತಿಳ್ಕೊಂಡ್ರೆ ನಮಗೆ ಇಂದ್ರಿಯ ನಿಗ್ರಹ ಹೇಗಾಗತ್ತೆ? ಆ ಅಸುರರನ್ನ ನಾವು ಹೇಗೆ ನಿಗ್ರಹ ಮಾಡ್ಕೊಳ್ಬಹುದು ಅನ್ನುವ ಪ್ರಶ್ನೆ ನಮಗೆಲ್ಲ ಬಂದೇ ಬರುತ್ತೆ. ಆದ್ರೆ ಇಲ್ಲಿ ಹಾಗಲ್ಲ, ಬೇರೆ ಅರ್ಥ ಇದೆ ಇಲ್ಲಿ. ಏನು? ಆ ಶಿಶು ಅಂದ್ರೆ ಯಾವುದು? ಕರು ಅಂದ್ರೆ ಯಾವುದು? ಬೇರೆ ಯಾವುದೋ ಅಲ್ಲ ರೀ. ಕರು ಅಂದ್ರೆ ಶ್ರೀಮದಾಚಾರ್ಯ ಭಾಷ್ಯ ಬರೀತಾರೆ, ವಾಯು ಗೋವತ್ಸ ರೂಪೇಣ ಸರ್ವಪ್ರಾಣಿಷು ಸಂಸ್ಥಿತ. ಕರು ಅಂದ್ರೆ ಯಾವುದು ಅಂದ್ರೆ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರಿಗೆ ಗೋವತ್ಸ ಅಂತ ಹೆಸರು. ವಾಯು ಗೋವತ್ಸ ರೂಪೇಣ
ಸರ್ವಪ್ರಾಣಿಷು ಸಂಸ್ಥಿತ, ಸಕಲ ಜೀವರಲ್ಲಿ ಮುಖ್ಯ ಪ್ರಾಣದೇವರು ಗೋವತ್ಸ ರೂಪದಿಂದ, ಕರುವಿನ ರೂಪದಿಂದ ಇದ್ದಾರೆ. ಮುಖ್ಯ ಪ್ರಾಣದೇವರು ಎಲ್ಲ ಜೀವರಾಶಿಗಳಲ್ಲಿ, ಸರ್ವ ಪ್ರಾಣಿಷು ಸಂಸ್ಥಿತ, ಸಕಲ ಜೀವರಲ್ಲಿ ಕರುವಿನ ರೂಪದಿಂದ ಇದ್ದಾರೆ. ಆದ್ದರಿಂದ ಶಿಶು ಅಂದ್ರೆ ಯಾರು? ಉಪನಿಷತ್ ಹೇಳ್ತು, ಅಯಂ ವಾವ ಶಿಶು ಯೋಯಂ ಮಧ್ಯಮ ಪ್ರಾಣ. ಮಧ್ಯಮ ಪ್ರಾಣ, ಆದ್ದರಿಂದ ಮುಖ್ಯ ಪ್ರಾಣ ಅಂದ್ರೆ ಭಗವಂತ. ನಾವು ವಾಯುದೇವರನ್ನು ಮುಖ್ಯ ಪ್ರಾಣದೇವರು ಅಂತೀವಲ್ಲ, ಮುಖ್ಯ ಪ್ರಾಣ ಅಂದ್ರೆ ಮುಖ್ಯವಾಗಿ ಭಗವಂತ. ವಾಯುದೇವರನ್ನ ಮಧ್ಯಮ ಪ್ರಾಣ ಅಂತ ಕರೆಯೋದು. ಇತರ ಎಲ್ಲ ದೇವತೆಗಳನ್ನ ಅಧಮ ಪ್ರಾಣರು ಅಂತ. ರುದ್ರಾದಿ ಎಲ್ಲ ದೇವತೆಗಳು ಅಧಮ ಪ್ರಾಣರು, ವಾಯುದೇವರು ಮಧ್ಯಮ ಪ್ರಾಣ, ಭಗವಂತ ಮುಖ್ಯ ಪ್ರಾಣ. ಇದು ನಿಜವಾದ ಕ್ರಮ. ಆದ್ರೆ ಎಲ್ಲ ಜೀವರಾಶಿಗಳಲ್ಲಿ ಪ್ರಧಾನರಾದವರು ವಾಯುದೇವರಾದ್ದರಿಂದ ಅವರನ್ನು ಮುಖ್ಯ ಪ್ರಾಣ ಅಂತ ಕರೆಯೋದ್ರು ಏನ್ ದೋಷ ಇಲ್ಲ, ಇರ್ಲಿ. ಆದ್ದರಿಂದ ನಮ್ಗೆ ಏನ್ ಗೊತ್ತಾಯ್ತಿಲ್ಲಿ? ಶಿಶು ಅಂದ್ರೆ ಯಾವುದು? ಅಯಂ ಭಾವ ಶಿಶು ಯೋಯಂ ಮಧ್ಯಮ ಪ್ರಾಣ. ಮುಖ್ಯ ಪ್ರಾಣದೇವರು ಜೀವೋತ್ತಮರಾಗಿರ್ತಕ್ಕಂತಹ ನಮ್ಮ ವಾಯುದೇವರೇನಿದ್ದಾರೆ, ಆ ವಾಯುದೇವರು ಶಿಶು. ಶಿಶು ಅಂದ್ರೆ ಕರು. ಅವರೇ ಎಲ್ಲ ಪ್ರಾಣಿಗಳಲ್ಲಿ, ಸಕಲ ಜೀವರಾಶಿಗಳಲ್ಲಿ ಗೋವತ್ಸ ರೂಪದಿಂದ, ಕರುವಿನ ರೂಪದಿಂದ ಇದ್ದಾರೆ. ಆದ್ದರಿಂದ ಸಾಮಾನ್ಯ ಕರು ಅಲ್ಲ, ಇದು ವಾಯುದೇವರೆನ್ನುವ ಕರು. ಆ ವಾಯುದೇವರೆನ್ನುವ ಕರು ಇರ್ಬೇಕಲ್ಲ, ಗೋಶಾಲೆ ಯಾವುದು? ಆ ಕೊಟ್ಟಿಗೆ ಯಾವುದು ಅಂತಂದ್ರೆ ಉಪನಿಷತ್ ಹೇಳುತ್ತೆ, ತಸ್ಯ ಇದಮೇವ ಆಧಾನಂ. ಇದಮೇವ ಆಧಾರಂ. ಕೊಟ್ಟಿಗೆ ಯಾವುದು? ಗೋಶಾಲೆ ಯಾವುದು? ಮುಖ್ಯ ಪ್ರಾಣದೇವರೆನ್ನುವ ಕರುವಿಗೆ ಗೋಶಾಲೆ ಯಾವುದು ಅಂತಂದ್ರೆ ಆಚಾರ್ಯ ಹೇಳ್ತಾರೆ, ಸೂಕ್ಷ್ಮ ಶರೀರಂ. ಸೂಕ್ಷ್ಮ ದೇಹೋ ಗೃಹಂ ತಸ್ಯ. ತುಂಬಾ ಸುಂದರವಾದ ನಿರೂಪಣೆ ಇದು. ಸೂಕ್ಷ್ಮ ದೇಹ ಅಂತನ್ನೋದು ಅದೇನಾಯ್ತು? ಕರು ಇರುವಂತಹ ಗೋಶಾಲೆ. ಆ ಸೂಕ್ಷ್ಮ ದೇಹ ಅಂದ್ರೆ ಯಾವುದು? ನಮ್ಮ ಲಿಂಗ ಶರೀರ. ಮುಖ್ಯ ಪ್ರಾಣದೇವರು ಎನ್ನುವ ಕರು ನಮ್ಮಲ್ಲಿ ಇದೆ ಅಂತಂದ್ರೆ, ಎಲ್ಲಿದೆ ಅಂತಂದ್ರೆ ಅದು ಇರುವ ಜಾಗ ಸಕಲ ಜೀವರ ಲಿಂಗ ಶರೀರ ಅಂತ ಏನಿದೆ, ಆ ಲಿಂಗ ಶರೀರ ಅಂತನ್ನೋದು ಮುಖ್ಯ ಪ್ರಾಣದೇವರೆನ್ನುವ ಕರುವಿಗೆ ಗೋಶಾಲೆ. ಆ ಗೋಶಾಲೆ ಎಲ್ಲಿದೆ? ಒಂದು ಭೂಮಿಯಲ್ಲಿ ಇರ್ಬೇಕಲ್ಲ, ಆಕಾಶದಲ್ಲಿ ಹಾರಾಡ್ಲಿಕ್ಕೆ ಆಗೋದಿಲ್ಲ ಗೋಶಾಲೆಗೆ. ಗೋಶಾಲೆಗೊಂದು ಆಶ್ರಯ ಬೇಕಲ್ಲ. ಅದು ಯಾವುದು ಅಂತಂದ್ರೆ ಪ್ರತ್ಯಾಧಾನಂ ವಿತಾನಂ ಸ್ಥೂಲ ಶರೀರಂ. ವಿತಾನಂ ಸ್ಥೂಲ ಉಚ್ಯತೆ. ಗೊತ್ತಾಯ್ತು? ಗೋಶಾಲೆ ಯಾವುದು? ಮುಖ್ಯ ಪ್ರಾಣದೇವರೆನ್ನುವ ಕರು ಇರುವಂತಹ ಗೋಶಾಲೆ ಯಾವುದು? ಲಿಂಗ ಶರೀರ, ಸೂಕ್ಷ್ಮ ದೇಹ. ಆ ಗೋಶಾಲೆ ಇರುವಂತಹ ಜಾಗ ಯಾವುದು ಅಂತಂದ್ರೆ ಸ್ಥೂಲ ಶರೀರ. ನಮ್ಮ ಸ್ಥೂಲ ಶರೀರ ಏನಿದೆ ಅದು ಗೋಶಾಲೆ ಇರುವಂತಹ ಜಾಗ. ಸರಿ, ಕರು ಯಾವುದು ಅಂತ ಗೊತ್ತಾಯ್ತು, ಕರು ಇರುವ ಗೋಶಾಲೆ ಯಾವುದು ಅಂತ ಗೊತ್ತಾಯ್ತು, ಆ ಗೋಶಾಲೆ ಇರುವಂತಹ ವಿಸ್ತಾರವಾದ ಭೂಮಿ ಯಾವುದು ಅಂತ ಗೊತ್ತಾಯ್ತು. ಈಗ ಕರುವನ್ನ ಕಟ್ಟಾಕುವಂತಹ ಒಂದು ಹಗ್ಗ, ಆ ಹಗ್ಗವನ್ನ ಕಟ್ಟಲಿಕ್ಕೆ ಇರುವಂತಹ ಒಂದು ಗೂಟ, ಇಷ್ಟು ಬೇಕು. ಯಾವುದು? ಒಂದು ಮರದಲ್ಲಿ, ಭೂಮಿಯಲ್ಲಿ ನೆಟ್ಟಿರ್ತಾರೆ ನೋಡಿ, ಭೂಮಿಯಲ್ಲಿ ಅದನ್ನ ಇಟ್ಟಿರ್ತಾರೆ. ಮರದ್ದು, ಅವಾಗೆಲ್ಲ ಮರದ್ದಿತ್ತು, ಇವಾಗೆಲ್ಲ ಸಿಮೆಂಟಿನ ಕಟ್ಟೆ ಮಾಡಿಬಿಟ್ಟು ಒಂದು ಐರನ್ ರಿಂಗ್ ಕೊಟ್ಬಿಡ್ತಾರೆ. ಆ ಐರನ್ ರಿಂಗ್ ಅಲ್ಲಿ ಹಗ್ಗವನ್ನ ಕಟ್ಟಿ ಹಸುಗಳನ್ನ ಕಟ್ಟಾಕುವಂತಹ ಪರಿಸ್ಥಿತಿ ಈಗ ಮಾಡ್ರನ್ ಗೋಶಾಲೆಯಲ್ಲಿ ಬಂದಿದೆ. ಪ್ರಾಚೀನವಾದಂತಹ ಗೋಶಾಲೆಗಳಲ್ಲಿ ಒಂದು ಮರದ
ದೊಡ್ಡದಾಗಿರ್ತಕ್ಕಂತಹ ಒಂದು ಗೂಟವನ್ನ ಭೂಮಿಯಲ್ಲಿ ಇಟ್ಟು ಗಟ್ಟಿಯಾಗಿಟ್ಟು ಅದಕ್ಕೆ ಹಗ್ಗವನ್ನ ಕಟ್ಟಿ ಆ ಹಗ್ಗದಿಂದ ಕರುವನ್ನು ಹಸುವನ್ನು ಕಟ್ಟಿ ಬಿಟ್ಬಿಡೋರು. ಅದು ಗೊತ್ತಿದ್ರೆ ಇದು ಅರ್ಥ ಆಗತ್ತೆ. ಆದ್ದರಿಂದ ಮುಖ್ಯ ಪ್ರಾಣದೇವರೆನ್ನುವಂತಹ ಕರು ಇರುವಂತಹ ಗೋಶಾಲೆ ನಮ್ಮ ಲಿಂಗ ಶರೀರ ಅಲ್ಲ, ಲಿಂಗ ಶರೀರ. ಆ ಗೋಶಾಲೆ ಎನ್ನುವಂತಹ ಲಿಂಗ ಶರೀರ ಇರುವಂತಹ ದೊಡ್ಡ ಭೂಮಿ ಈ ನಮ್ಮ ಸ್ಥೂಲ ಶರೀರ. ಸರಿ, ಹಗ್ಗ ಯಾವುದು? ಹಗ್ಗ ಯಾವುದು ಅಂತಂದ್ರೆ ಅನ್ನಂ ಧಾಮ. ಹಗ್ಗ ಯಾವುದು ಅಂತಂದ್ರೆ ಅನ್ನ. ಅನ್ನವೇ ಆ ಕರುವನ್ನ ಕಟ್ಟಿ ಹಾಕ್ಲಿಕ್ಕಿರತಕ್ಕಂತಹ ಹಗ್ಗ. ಯಾರು ಅನ್ನ ಅಂದ್ರೆ ಯಾರು? ಅದಕ್ಕೆ ಹೇಳ್ತಾರೆ ಅನ್ನಂ ಧಾಮಾತ್ಮಕಂ ತಸ್ಯ ಮಹಾಲಕ್ಷ್ಮೀ ದೇವಿ. ಅನ್ನನಾಮಕಳಾಗಿರತಕ್ಕಂತಹ ಅನ್ನಾಭಿಮಾನಿನಿಯಾಗಿರತಕ್ಕಂತಹ ಮಹಾಲಕ್ಷ್ಮೀ ದೇವಿ ಏನಿದ್ದಾಳೆ ಆ ಮಹಾಲಕ್ಷ್ಮೀ ದೇವಿಯೇ ಹಗ್ಗ. ಈಗ ಗೊತ್ತಾಯ್ತು. ಗೂಟ ಯಾವುದು ಅಂತಂದ್ರೆ ಪ್ರಾಣಸ್ಥೂಣ. ಪ್ರಾಣ ಸ್ಥೂಣಾತು ಭಗವಾನ್ ಹರಿಹಿ. ಆ ಕರುವನ್ನ ಕಟ್ಟಿ ಹಾಕ್ಲಿಕ್ಕಿರತಕ್ಕಂತಹ ಹಗ್ಗ ಮಹಾಲಕ್ಷ್ಮಿ ಆದ್ರೆ ಆ ಹಗ್ಗವನ್ನ ಕಟ್ಟಲಿಕ್ಕೆ ಇರುವಂತಹ ಒಂದು ಗೂಟ ಯಾವುದು ಅಂದ್ರೆ ಪ್ರಾಣನಾಮಕನಾದ ನಾರಾಯಣ. ಈಗ ನಮಗೊಂದು ಪಿಕ್ಚರ್ ಸಿಕ್ತು. ಸ್ಥೂಲ ಶರೀರ ಎನ್ನುವಂತಹ ಭೂಮಿಯಲ್ಲಿ ಲಿಂಗ ಶರೀರ ಎನ್ನುವಂತಹ ಒಂದು ಗೋಶಾಲೆಯಲ್ಲಿ ನಾರಾಯಣನೆಂಬ ಗೂಟವನ್ನ ಇಟ್ಟು ಅದಕ್ಕೆ ಮಹಾಲಕ್ಷ್ಮೀ ದೇವಿ ಎನ್ನುವ ಹಗ್ಗವನ್ನ ಕಟ್ಟಿ ಆ ಹಗ್ಗದಲ್ಲಿ ಆಧಾರವಾಗಿರತಕ್ಕಂಥದ್ದು ಮುಖ್ಯ ಪ್ರಾಣದೇವರೆನ್ನುವ ಕರು. ಯಾರು ಹೀಗೆ ಚಿಂತನೆ ಮಾಡ್ತಾರೆ, ಧ್ಯಾಯತ್ಯೇವಂ ಹಿಯೋ ವಾಯುಂ, ಈ ಪ್ರಕಾರವಾಗಿ ಮುಖ್ಯ ಪ್ರಾಣದೇವರು ಸ್ಥೂಲ ಶರೀರವೆನ್ನುವ ಭೂಮಿಯಲ್ಲಿ ಲಿಂಗ ಶರೀರವೆನ್ನುವ ಗೋಶಾಲೆಯಲ್ಲಿ ಮುಖ್ಯ ಭಗವಂತನೆನ್ನುವ ಗೂಟಕ್ಕೆ ಲಕ್ಷ್ಮಿ ಎನ್ನುವ ಹಗ್ಗದಿಂದ ಕಟ್ಟಲ್ಪಟ್ಟವರು ಮುಖ್ಯ ಪ್ರಾಣದೇವರೆಂಬ ಗೋವತ್ಸರು, ಕರುಗಳು ಅಂತ ಯಾರು ಚಿಂತನೆಯನ್ನ ಮಾಡ್ತಾರೆ ಅವರಿಗೆ ಶ್ರೋತ್ರಾದೀನ್ ಮನಸಾ ಸಹ ಬುದ್ಧಿಂಚ ಸಪ್ತ ಶತ್ರೂನ್ ಸಹ ವಿಷಯೇಷ್ವಭಿಧಾವತಃ ಅಸುರಾನ್ ಸನ್ನಿರುದ್ಧ್ಯೈವ ವೇತ್ತಿ ನಾರಾಯಣಂ ಪರಂ. ಯಾರು ಈ ಪ್ರಕಾರವಾಗಿ ಚಿಂತನೆಯನ್ನ ಮಾಡ್ತಾರೆ ಅವರಿಗೆ ಪಂಚಜ್ಞಾನೇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇಷ್ಟಕ್ಕೂ ಈ 7ಕ್ಕೂ ಅಭಿಮಾನಿಗಳಾಗಿರತಕ್ಕಂತಹ ದೈತ್ಯರು ಮತ್ತು ಆ ಇಂದ್ರಿಯಗಳು ನಮ್ಮ ಕಂಟ್ರೋಲಿಗೆ ತಗೊಂಡು ಆ ಮೂಲಕ ಸಾಧನೆಯನ್ನ ಮಾಡಿಕೊಂಡು ಸರ್ವೋತ್ತಮನಾದಂತಹ ಭಗವಂತನನ್ನ ತಿಳಿದುಕೊಳ್ಳಲಿಕ್ಕೆ ಸುಲಭವಾಗತ್ತೆ. ನೋಡಿ ಎಷ್ಟು ದೊಡ್ಡ ಉಪಾಸನೆ. ಒಂದು ಸೆಕೆಂಡ್ ಅಲ್ಲಿ ನಾವು ಮಾಡಬಹುದಾದಂತಹ ಉಪಾಸನೆ ಇದು. ಒಂದು ಸೆಕೆಂಡಿನಲ್ಲಿ ಮಾಡಬಹುದಾದಂತಹ ಉಪಾಸನೆ. ನಮ್ಮ ಸ್ಥೂಲ ಶರೀರ ಅನ್ನೋದು ಭೂಮಿ, ದೊಡ್ಡ ವಿಸ್ತಾರವಾದ ಒಂದು ಸೈಟು. ಆ ಸೈಟ್ ಅಲ್ಲಿ 10x10 ಆಗಿ ನಿಂತಿರತಕ್ಕಂತಹ ಲಿಂಗ ಶರೀರ ಎನ್ನುವ ಗೋಶಾಲೆ. ಆ ಗೋಶಾಲೆಯಲ್ಲಿ ಮುಖ್ಯ ಪ್ರಾಣದೇವ ಭಗವಂತನೆನ್ನುವಂತಹ ಒಂದು ಗೂಟ. ಆ ಗೂಟಕ್ಕೆ ಲಕ್ಷ್ಮೀದೇವಿ ಎನ್ನುವಂತಹ ಹಗ್ಗ. ಆ ಹಗ್ಗದಲ್ಲಿ ಇರತಕ್ಕಂಥವರು ಮುಖ್ಯ ಪ್ರಾಣದೇವರೆನ್ನುವ ಕರುಗಳು ಅಂತ ಯಾರು ಅನುಸಂಧಾನ ಮಾಡ್ತಾರೆ, ಸುಲಭದ ಅನುಸಂಧಾನವನ್ನ ಮಾಡುವಂತಹ ವ್ಯಕ್ತಿಗಳಿಗೆ ಮನಸ್ಸು ಬುದ್ಧಿಗಳಿಂದ ಯುಕ್ತವಾದ ಪಂಚ ಜ್ಞಾನೇಂದ್ರಿಯಗಳು, ಅದಕ್ಕೆ ಅಭಿಮಾನಿಗಳಾಗಿರ್ತಕ್ಕ ಅಸುರರು ಕಂಟ್ರೋಲಿಗೆ ಬಂದು, ಅಂದ್ರೆ ನಮ್ಮನ್ನ ವಿಷಯಗಳ ದಾರಿಗೆ ಕರ್ಕೊಂಡು ಹೋಗದೆ ಸಾಧನೆಯನ್ನ ಮಾಡಿಕೊಂಡು ನಾರಾಯಣನ ದರ್ಶನ ಮಾಡ್ಲಿಕ್ಕೆ, ನಾರಾಯಣನನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲವಾಗತ್ತೆ. ಆದ್ದರಿಂದ ಈ ಮುಖ್ಯ ಪ್ರಾಣದೇವರ ಮಹಿಮೆ ಅಪಾರವಾದದ್ದು. ಇಂತಹ ಮುಖ್ಯ ಪ್ರಾಣದೇವರು ಇವರು. ಈ ಮುಖ್ಯ ಪ್ರಾಣದೇವರ ವೈಭವ ಏನು? ಅದೊಂದಿದೆ. ಮುಖ್ಯ ಪ್ರಾಣದೇವರ ವೈಭವ ಏನಿದೆ ಅಂದ್ರೆ ಅದನ್ನ ಇಲ್ಲಿ
ತಿಳಿಸಿಕೊಡ್ತಾರೆ. ಸಮೇತಾಃ ಸಪ್ತಾಕ್ಷಿತಯಃ ಉಪತಿಷ್ಠಂತೆ. ಇಂತಹ ಮುಖ್ಯ ಪ್ರಾಣದೇವರು ಹೃದಯದಲ್ಲಿ ಗೋವತ್ಸ ರೂಪದಿಂದ ಸನ್ನಿಹಿತರಾಗಿರತಕ್ಕಂತಹ ಮುಖ್ಯ ಪ್ರಾಣದೇವರು ಎಲ್ಲಿದ್ದಾರೆ? ಮುಖ್ಯ ಪ್ರಾಣದೇವರು ಎಲ್ಲಿದ್ದಾರೆ? ಉಪನಿಷತ್ ಹೇಳುತ್ತೆ, ಆ ಮುಖ್ಯ ಪ್ರಾಣದೇವರು ಪ್ರತಿಯೊಬ್ಬ ಜೀವರ ಬಲಗಣ್ಣಿನಲ್ಲಿ ಇದ್ದಾರೆ. ಈ ಮುಖ್ಯ ಪ್ರಾಣದೇವರು ಎಲ್ಲಿದ್ದಾರೆ? ಪ್ರತಿಯೊಬ್ಬ ಜೀವರ ಬಲಗಣ್ಣಿನಲ್ಲಿ ಸನ್ನಿಹಿತರಾಗಿದ್ದಾರೆ. ಸಂಪೂರ್ಣವಾದ ನಮ್ಮ ಬಲಗಣ್ಣು, ಬಲಗಡೆಯ ಕಣ್ಣು ಮುಖ್ಯ ಪ್ರಾಣದೇವರ ಸಾನ್ನಿಧ್ಯಕ್ಕೆ ಪಾತ್ರವಾಗಿರತಕ್ಕಂತಹ ಒಂದು ಅಂಗ. ಆ ಮುಖ್ಯ ಪ್ರಾಣದೇವರನ್ನ ಸಪ್ತಾಕ್ಷಿತಯ, ಆಚಾರ್ಯ ಹೇಳ್ತಾರೆ, ದಕ್ಷಿಣಾಕ್ಷಿ ಸ್ಥಿತಂ ವಾಯುಂ ಸಪ್ತದೇವಾ ಉಪಾಸತೆ. ದೊಡ್ಡ ಚಿಂತನೆ ಇದು. ಎಲ್ಲ ಜೀವರ ಬಲಗಣ್ಣಿನಲ್ಲಿ ಸನ್ನಿಹಿತರಾಗಿರತಕ್ಕಂತಹ ಮುಖ್ಯ ಪ್ರಾಣದೇವರನ್ನ ಸಪ್ತದೇವಾಹ 7 ಜನ ದೇವತೆಗಳು ಉಪಾಸನೆ ಮಾಡ್ತಾರೆ. ಪಂಚಜ್ಞಾನೇಂದ್ರಿಯಗಳಿಗೆ ಅಭಿಮಾನಿಗಳಾದ ದೇವತೆಗಳು, ಮನೋಭಿಮಾನಿಯಾದಂತಹ ದೇವತೆ, ಬುದ್ಧಿಗೆ ಅಭಿಮಾನಿಯಾದಂತಹ ದೇವತೆ, ಹೀಗೆ 7 ದೇವತೆಗಳು ಬಲಗಣ್ಣಿನಲ್ಲಿ, ಜೀವರ ಬಲಗಣ್ಣಿನಲ್ಲಿ ಸನ್ನಿಹಿತರಾದ ಮುಖ್ಯ ಪ್ರಾಣದೇವರನ್ನ ಉಪಾಸನೆ ಮಾಡ್ತಾರೆ. ಯಾರ್ಯಾರು? ಅಕ್ಷೀಣ ಜ್ಞಾನ ಮಹಸಃ ಸದಾಶಿವ ಪುರಸ್ಸರಾಹ. ಅಕ್ಷೀಣ ಜ್ಞಾನ ಮನಸಃ ಸಪ್ತಾಕ್ಷಿತಯ. ರುದ್ರಾದಿ ದೇವತೆಗಳು ಯಾವತ್ತಿಗೂ ಕೂಡ ಜ್ಞಾನದಿಂದ ದೂರ ಆದವರಲ್ಲ. ಅಕ್ಷೀಣ ಜ್ಞಾನ ಮನಸಃ, ಆಚಾರ್ಯ ಭಾಷ್ಯ ಬರೀತಾರೆ. ಅಕ್ಷೀಣ ಜ್ಞಾನ ಮನಸಃ, ಕ್ಷೀಣ ಅಂದ್ರೆ ಕಡಿಮೆ ಆಗೋದು ಅಂತ. ಜ್ಞಾನ ಮನಸಃ ಅವರಿಗೆ ಜ್ಞಾನದಲ್ಲಿ ಕ್ಷೀಣ ಆಗೋದು. ಆದರೆ ರುದ್ರಾದಿ ದೇವತೆಗಳು ಅಕ್ಷೀಣ ಜ್ಞಾನ ಮನಸಃ, ಯಾವತ್ತಿಗೂ ಕೂಡ ಜ್ಞಾನದಲ್ಲಿ ಕ್ಷೀಣತೆ, ಕಡಿಮೆ ಆಯಿತು, ಹ್ರಾಸ ಆಯಿತು ಅಂತ ಯಾವತ್ತಿಗೂ ಇಲ್ಲವೇ ಇಲ್ಲ. ಆದ್ದರಿಂದ ಅಕ್ಷೀಣ ಜ್ಞಾನ ಮನಸ್ಕರಾಗಿರತಕ್ಕಂತಹ ಸದಾಶಿವ ಪುರಸ್ಸರಾಹ, ರುದ್ರದೇವರೇ ಮೊದಲಾಗಿರತಕ್ಕಂತಹ ಎಲ್ಲ ಈ 7 ದೇವತೆಗಳು ಸಕಲ ಜೀವರ ಬಲಗಣ್ಣಿನಲ್ಲಿ ಇರುವಂತಹ ಮುಖ್ಯ ಪ್ರಾಣದೇವರನ್ನ ಉಪಾಸನೆ ಮಾಡ್ತಾರೆ. ಅಲ್ಲ, ರುದ್ರದೇವರು ಮನಸ್ಸಲ್ಲಿದ್ದಾರೆ, ಚಂದ್ರ ಹೀಗೆ ಪಂಚಜ್ಞಾನೇಂದ್ರಿಯಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂತಹ ಮತ್ತು 7 ಮನಸ್ಸು ಬುದ್ಧಿಗಳಿಗೆ ಅಭಿಮಾನಿಗಳಾಗಿರ್ತಕ್ಕ ದೇವತೆಗಳು ಅಲ್ಲಲ್ಲಿದ್ದಾರೆ. ಆಯಾ ದೇವತೆಗಳ ಅಧ್ಯಾತ್ಮದಲ್ಲಿ ಆಯಾ ಇಂದ್ರಿಯಗಳಲ್ಲಿ ಸನ್ನಿಹಿತರಾಗಿದ್ದಾರೆ. ನಮಗೆ ಗೊತ್ತಿದೆ ಅದೆಲ್ಲ. ಈ ಇಂದ್ರಿಯಕ್ಕೆ ಈ ದೇವತೆ ಅಭಿಮಾನಿ ಅಂತಂದ್ರೆ ಆ ಇಂದ್ರಿಯದಲ್ಲಿ ಸನ್ನಿಹಿತನಾಗಿದ್ದಾನೆ ಆ ದೇವತೆ ಅಂತ ಅರ್ಥ. ಹೀಗಿರುವಾಗ ಬಲಗಣ್ಣಿನಲ್ಲಿ ಇರುವಂತಹ ಮುಖ್ಯ ಪ್ರಾಣದೇವರನ್ನ ಈ 7 ದೇವತೆಗಳು ಹೇಗೆ ಉಪಾಸನೆ ಮಾಡ್ತಾರೆ? ಅವರು ಉಪಾಸನೆಯನ್ನ ಮಾಡುವ ಪ್ರಕಾರ ಹೇಗೆ? ಸ್ವಲ್ಪ ಡಿಫೈನ್ ಮಾಡಿ ಅಂದ್ರೆ ಉಪನಿಷತ್ತು ಹೇಳುತ್ತೆ, ಸದ್ಯಾ ಇಮಾ ಅಕ್ಷನ್ ಲೋಹಿನ್ಯೋ ರಾಜಯ ತಾಭಿರೇನಂ ರುದ್ರೋ ಅನ್ವಾಯತ್ತಃ. ಸಕಲ ಜೀವರ, ನಾನು ನಿಧಾನವಾಗಿ ಹೇಳ್ತೀನಿ ನೋಡಿ, ಸಕಲ ಜೀವರ ಬಲಗಣ್ಣಿನಲ್ಲಿ ಇರುವಂತಹ ಮುಖ್ಯ ಪ್ರಾಣದೇವರನ್ನ ರುದ್ರಾದಿ 7 ಮಂದಿ ದೇವತೆಗಳು ಉಪಾಸನೆ ಮಾಡ್ತಾರೆ. ಹೇಗೆ ಉಪಾಸನೆ ಮಾಡ್ತಾರೆ ಅಂದ್ರೆ ಹೀಗೆ. ನಮ್ಮ ಕಣ್ಣಿನಲ್ಲಿ ಕೆಂಪು ರೇಖೆಗಳು ಕಾಣುತ್ತೆ,
ಸುಮ್ಮನೆ ಕನ್ನಡಿಯಲ್ಲಿ ನಮ್ಮ ಕಣ್ಣನ್ನು ನೋಡ್ಕೊಂಡಾಗ ಗೊತ್ತಾಗತ್ತೆ. ಕಣ್ಣಿನಲ್ಲಿ ಕೆಂಪು ರೇಖೆಗಳು ಕಾಣುತ್ತೆ. ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕ ನರಮಂಡಲ ಅದು, ನರ್ವ್ ಸಿಸ್ಟಮ್ ಅದು. ಅದು ರೆಡ್ಡಿಶ್ ಆಗಿರುತ್ತೆ, ಕೆಂಪು ಬಣ್ಣ ಇರುತ್ತೆ. ಕಣ್ಣನ್ನು ನೋಡ್ಕೊಂಡ್ರೆ ಗೊತ್ತಾಗತ್ತೆ. ನಮ್ಮ ಕಣ್ಣಿನಲ್ಲಿ ಅಂದ್ರೆ ಬಲಗಣ್ಣಿನಲ್ಲಿ ಇರುವಂತಹ ಕೆಂಪು ರೇಖೆಗಳಲ್ಲಿ, ಕೆಂಪಾಗಿ ಕಾಣುವಂತಹ ರೇಖೆ ನರಗಳಲ್ಲಿ ರುದ್ರದೇವರು ಇರ್ತಾರೆ. ರುದ್ರದೇವರು ಇದ್ದು ಆ ಬಲಗಣ್ಣಿನಲ್ಲಿ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡು ತಮ್ಮ ಸನ್ನಿಧಾನವನ್ನ ಇಟ್ಟಿರುವಂತಹ ಮುಖ್ಯ ಪ್ರಾಣದೇವರ ಉಪಾಸನೆಯನ್ನ ಮಾಡ್ತಾರೆ. ಎಂಥ ದೊಡ್ಡ ಅನುಸಂಧಾನ ನೋಡಿ. ನಮ್ಮ ಸಾಧನೆ ನಿರ್ವಿಘ್ನವಾಗಿ ನಡೀಬೇಕು. ನಾವು ಮಾಡಿದ್ದೆಲ್ಲವೂ ಹರಿಗುರುಗಳಿಗೆ ಪ್ರೀತಿಯಾಗಬೇಕು. ಜನ್ಮ ಜನ್ಮಾಂತರಗಳಲ್ಲಿಯೂ ಸದ್ವೈಷ್ಣವ ಜನ್ಮ ಪ್ರಾಪ್ತಿಯಾಗಿ ನಿರ್ವಿಘ್ನವಾಗಿ ಸಾಧನೆ ಮುಂದುವರಿದು ಮೋಕ್ಷ ಆಗಬೇಕು ಅನ್ನುವ ಆಸೆ ಇರುವವರು ಈ ಉಪಾಸನೆಯನ್ನ ಕೇಳಬೇಕು. ಜೀವರ ಬಲಗಣ್ಣಿನಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ. ಆ ಮುಖ್ಯ ಪ್ರಾಣದೇವರನ್ನ ರುದ್ರದೇವರೇ ಮೊದಲಾದ 7 ಜನ ದೇವತೆಗಳು ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ರು. ಯಾರ್ಯಾರವರು, ಎಲ್ಲೆಲ್ಲಿದ್ದಾರೆ ಕಣ್ಣಲ್ಲಿ ಅಂತಂದ್ರೆ, ನಮ್ಮ ಬಲಗಣ್ಣಿನಲ್ಲಿ ಏನು ಕೆಂಪು ರೇಖೆಗಳು ಕಾಣುತ್ತೆ, ಸೂಕ್ಷ್ಮವಾದ ಕೆಂಪು ರೇಖೆಗಳು, ಆ ಕೆಂಪು ರೇಖೆಗಳಲ್ಲಿ ರುದ್ರದೇವರು ಸನ್ನಿಹಿತರಾಗಿದ್ದು ಆ ಕಣ್ಣಿನಲ್ಲಿ ಇರುವ ವಾಯುದೇವರ ಉಪಾಸನೆಯನ್ನ ಮಾಡ್ತಾರೆ. ಯಾಕೆ ಉಪಾಸನೆ ಮಾಡ್ತಾರೆ ಅಂದ್ರೆ, ಮೋಕ್ಷಾರ್ಥಂ ವಾಯುಮೀಶ್ವರಂ ಸ್ಥೂಣಯಾ ವಿಷ್ಣುನಾ ಸಾರ್ಧಂ. ಭಗವಂತನ ಜೊತೆಯಲ್ಲಿ ಗೂಟದ ರೂಪದಲ್ಲಿ ಇರುವಂತಹ ನಾರಾಯಣನ ಜೊತೆಯಲ್ಲಿ ಇರುವಂತಹ ಕರು ಮುಖ್ಯ ಪ್ರಾಣದೇವರನ್ನ ಮೋಕ್ಷಕ್ಕೋಸ್ಕರವಾಗಿ ರುದ್ರಾದಿ ದೇವತೆಗಳು ಉಪಾಸನೆ ಮಾಡ್ತಾರೆ. ನೋಡಿ ಎಂಥ ದೊಡ್ಡ ಉಪಾಸನೆ. ಮೋಕ್ಷಕ್ಕೋಸ್ಕರ ರುದ್ರಾದಿ ದೇವತೆಗಳು ಉಪಾಸನೆ ಮಾಡೋದು. ಇದರಿಂದ ಏನ್ ಗೊತ್ತಾಯ್ತು ನಮಗೆ? ನಮ್ಮ ಕಣ್ಣಿನಲ್ಲಿ ಇರುವಂತಹ ಕೆಂಪು ರೇಖೆಗಳಲ್ಲಿ ರುದ್ರದೇವರಿದ್ದಾರೆ. ಆ ರುದ್ರದೇವರು ಏನ್ ಮಾಡ್ತಾ ಇದ್ದಾರೆ? ತಮ್ಮ ಕಣ್ಣಿನಲ್ಲಿ ಇರುವಂತಹ ನಾರಾಯಣನ ಜೊತೆಯಲ್ಲಿರುವ ವಾಯುದೇವರನ್ನ ಉಪಾಸನೆ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇನ್ಯಾವ ದೇವತೆ? ರುದ್ರದೇವರು ಒಂದಾಯ್ತು. ಎರಡನೇದು ಅಥಯ ಅಕ್ಷನ್ನಾಪಃ ತಾಭಿಃ ಪರ್ಜನ್ಯಃ. ಕಣ್ಣಲ್ಲಿ ನೀರಿರತ್ತೆ ನೋಡಿ, ನೀರು ತುಂಬಿರತ್ತೆ. ಸಾಮಾನ್ಯವಾಗಿ ಕಣ್ಣಲ್ಲಿ ಪಸೆ ಇದ್ದೇ ಇರತ್ತೆ, ನೀರಿರತ್ತೆ. ಹೊಗೆ ಇತ್ಯಾದಿಗಳು ಬಂದಾಗ ನೀರು ಬರೋದು, ಮತ್ತೆ ಸಾಮಾನ್ಯವಾಗಿ ಕಣ್ಣಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ. ಏನು ಬಲಗಣ್ಣಿನಲ್ಲಿ ನೀರಿದೆ, ಆ ನೀರಿನಲ್ಲಿ ಪರ್ಜನ್ಯ ದೇವತೆ ಇದ್ದಾನೆ. ಪರ್ಜನ್ಯ ದೇವತೆ, ಆ ಪರ್ಜನ್ಯ ದೇವತೆ ಇದ್ದು ಮುಖ್ಯ ಪ್ರಾಣದೇವರ ಉಪಾಸನೆಯನ್ನ ಮೋಕ್ಷಕ್ಕೋಸ್ಕರವಾಗಿ ನೋಡಿ. ಒಂದು ಕಣ್ಣಲ್ಲಿ ನಮಗೆ ಎಷ್ಟು ದೇವತೆಗಳಿದ್ದಾರೆ ನೋಡ್ರಿ. ಕಣ್ಣಿನಲ್ಲಿ ಇರುವ ಕೆಂಪು ರೇಖೆಗಳಲ್ಲಿ ರುದ್ರದೇವರು ಇದ್ದು ಮೋಕ್ಷಕ್ಕೋಸ್ಕರವಾಗಿ ವಾಯುದೇವರ ಉಪಾಸನೆಯನ್ನ ಮಾಡಿದ್ರೆ, ಕಣ್ಣಿನಲ್ಲಿರುವ ನೀರಿನಲ್ಲಿ ಪರ್ಜನ್ಯ ಇದ್ದಾನೆ. ಆ ಪರ್ಜನ್ಯ ದೇವತೆ ವಾಯುದೇವರ ಉಪಾಸನೆಯನ್ನ ಮಾಡ್ತಾನೆ. ಎರಡಾಯ್ತು, ಕೆಂಪು ರೇಖೆಗಳು ಮತ್ತು ನೀರು. ಮೂರನೆಯದ್ದು ಯಾ ಕನೀನಿಕಾ ತಯಾ ಆದಿತ್ಯ. ಯಾ ಕನೀನಿಕಾ, ಕನೀನಿಕಾ ಅಂತಂದ್ರೆ ಕಣ್ಣಾಲಿಗಳು. ಕಣ್ಣಾಲಿ, ಆ ಕಣ್ಣಾಲಿಯಲ್ಲಿ ಅಥವಾ ಕಣ್ಣುಗುಡ್ಡೆ ಅಂತ ನಾವು ಕರಿತೇವೆ ಅದನ್ನು, ಕಣ್ಣುಗುಡ್ಡೆ ಅಂತ. ಆ ಕಣ್ಣುಗುಡ್ಡೆಯಲ್ಲಿ ಸೂರ್ಯ ಇದ್ದಾನೆ. ಕಣ್ಣಿನಲ್ಲಿರುವ ಕೆಂಪು ರೇಖೆಗಳಲ್ಲಿ ರುದ್ರದೇವರು ಇದ್ದು ವಾಯುದೇವರ ಉಪಾಸನೆಯನ್ನ ಮಾಡಿದ್ರೆ, ಕಣ್ಣಿನಲ್ಲಿರುವ ಬಲಗಣ್ಣಿನಲ್ಲಿರುವ ನೀರಿನಲ್ಲಿ ಪರ್ಜನ್ಯ ದೇವತೆ ಇದ್ದು
ಕಣ್ಣಿನಲ್ಲಿರುವ ವಾಯುದೇವರ ಉಪಾಸನೆಯನ್ನ ಮಾಡ್ತಾರೆ ಮೋಕ್ಷಕ್ಕಾಗಿ. ಈಗ ಕಣ್ಣು ಗುಡ್ಡೆಯಲ್ಲಿ ಯಾರಿದ್ದಾರೆ? ಕಣ್ಣು ಗುಡ್ಡೆಯಲ್ಲಿ ಸಮಗ್ರವಾದ ರೌಂಡ್ ಶೇಪ್ ಇರುತ್ತೆ, ಕಣ್ಣು ಗುಡ್ಡೆ ಅಂತೀವಲ್ಲ, ಅಲ್ಲಿ ಸೂರ್ಯ ಆದಿತ್ಯ ಇದ್ದು ವಾಯುದೇವರ ಉಪಾಸನೆಯನ್ನ ಮಾಡ್ತಾನೆ. ಮೂರಾಯ್ತು. ನಾಲ್ಕನೆಯದ್ದು ಯತ್ ಕೃಷ್ಣಂ ತೇನಾಗ್ನಿ. ಕಣ್ಣಿನಲ್ಲಿ ಒಂದು ಕಪ್ಪು ಭಾಗ ಇರುತ್ತೆ ನೋಡಿ ಅಲ್ವಾ, ಕಣ್ಣಲ್ಲಿ ಒಂದು ಬ್ಲಾಕಿಶ್ ಆದ ಒಂದು ಭಾಗ ಇರುತ್ತಲ್ಲ, ಕಪ್ಪು ಭಾಗ. ಆ ಕಪ್ಪು ಭಾಗದಲ್ಲಿ ಯಾರಿದ್ದಾರೆ? ಅಗ್ನಿ ಇದ್ದಾನೆ. ಕಣ್ಣಿನಲ್ಲಿ ಇರುವಂತಹ ಆ ಕಪ್ಪು ಭಾಗದಲ್ಲಿ ಅಗ್ನಿ ಇದ್ದು ಆ ಕಣ್ಣಿನ ಒಳಗೆ ಪೂರ್ಣವಾಗಿರತಕ್ಕ ಮುಖ್ಯ ಪ್ರಾಣದೇವರ ಉಪಾಸನೆಯನ್ನ ಮೋಕ್ಷಕ್ಕೋಸ್ಕರ ಮಾಡ್ತಾರೆ. ನಾಲ್ಕಾಯ್ತು. ರುದ್ರದೇವರು ಕಣ್ಣಿನಲ್ಲಿರುವಂತಹ ಕೆಂಪು ರೇಖೆಗಳಲ್ಲಿದ್ದಾರೆ. ಪರ್ಜನ್ಯ ಬಲಗಣ್ಣಿನಲ್ಲಿರತಕ್ಕ ನೀರಲ್ಲಿದ್ದಾನೆ. ಸೂರ್ಯ ಬಲಗಣ್ಣಲ್ಲಿರತಕ್ಕಂತಹ ಕಣ್ಣು ಗುಡ್ಡೆಯಲ್ಲಿ ಇದ್ದಾರೆ. ಅಗ್ನಿ ಆ ಕಣ್ಣಿನಲ್ಲಿರತಕ್ಕಂತಹ ಕಪ್ಪು ಭಾಗದಲ್ಲಿ ಇದ್ದಾನೆ. ಅದಾದ ಮೇಲೆ ಐದನೇ ದೇವತೆ ಯಾರು? ಯತ್ ಶುಕ್ಲಂ ತೇನೇಂದ್ರ. ಯತ್ ಶುಕ್ಲಂ ನೋಡಿ, ಕಣ್ಣಿನಲ್ಲಿ ಬಿಳಿಯ ಭಾಗ ಅಂತ ಒಂದಿರುತ್ತೆ, ಬೆಳ್ಳಗೊಂದು ಭಾಗ, ಕಪ್ಪುಗೊಂದು ಭಾಗ, ಕೆಂಪಗೊಂದು ಭಾಗ, ನೀರಿನ ಭಾಗ. ಚೆನ್ನಾಗಿದೆ ನೋಡಿ, ಒಟ್ಟು ಗುಡ್ಡೆ. ಕೆಂಪು ರೇಖೆಗಳಲ್ಲಿ ರುದ್ರದೇವರು, ನೀರಿನಲ್ಲಿ ಪರ್ಜನ್ಯ, ಕಣ್ಣುಗುಡ್ಡೆಯಲ್ಲಿ ಸೂರ್ಯ, ಆ ಕಪ್ಪು ಭಾಗದಲ್ಲಿ ಅಗ್ನಿ. ಈಗ ಬಿಳಿಯ ಭಾಗ, ಆ ಬಿಳಿಯ ಭಾಗದಲ್ಲಿ ಯಾರಿದ್ದಾರೆ ಅಂದ್ರೆ ಇಂದ್ರ, ಇಂದ್ರದೇವರಿದ್ದಾರೆ. ಜೀವರ ಬಲಗಣ್ಣಿನಲ್ಲಿ ಇರತಕ್ಕಂತಹ ಬಿಳಿಯ ಭಾಗದಲ್ಲಿ, ವೈಟ್ ಪೋರ್ಷನ್ ನಲ್ಲಿ ಇಂದ್ರದೇವರು ಇದ್ದು ಮುಖ್ಯ ಪ್ರಾಣದೇವರ ಉಪಾಸನೆಯನ್ನ ಮಾಡ್ತಾರೆ. ಅಲ್ಲಿಗೆ 5 ದೇವತೆಗಳು ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಅಧರಯೈನಂ ವರ್ತನ್ಯ ಪೃಥಿವೀ ಅನ್ವಾಯತ್ತ. ಕಣ್ಣೀರು ಬರುತ್ತಲ್ಲ, ಕಣ್ಣಿನ ನೀರು ಮೇಲಿಂದ ಕೆಳಗಿಂದ ಒಟ್ಟು 2 ಭಾಗದಲ್ಲಿ ಬರುತ್ತೆ. ಕಣ್ಣೀರು ಮೇಲಿಂದ ಹರಿಯುವುದು, ಕೆಳಗಿಂದ ಹರಿಯುವುದು ಅಂತ. ಅದೇ ಕೆಳಗಿನಿಂದ ಹರಿಯುವಂತಹ ಕಣ್ಣೀರು, ಆ ಜಾಗ ಏನಿದೆ ಮಾರ್ಗ, ಕಣ್ಣೀರು ಹರಿಯತ್ತಲ್ಲ ಕಣ್ಣಿಂದ, ಕಣ್ಣಿನಿಂದ ಬಲಗಣ್ಣಿನಿಂದ ನೀರು ಹರಿಯತ್ತಲ್ಲ, ಮೇಲಿಂದ ಕೆಳಗೆ ಇಳಿದು ಬರಬೇಕು. ಮೇಲಿಂದ ಒಂದು ಭಾಗ, ಕೆಳಗಿನಿಂದ ಒಂದು ಭಾಗ. ಕಣ್ಣೀರು ಹರಿಯುವಂತಹ ಕೆಳಗಿನ ಮಾರ್ಗದಲ್ಲಿ ಭೂಮಿಗೆ ಅಭಿಮಾನಿ ದೇವತೆಯಾದ ಭೂದೇವಿ ಅಲ್ಲಿ ಇದ್ದು ಮುಖ್ಯ ಪ್ರಾಣದೇವರ ಉಪಾಸನೆಯನ್ನ ಮಾಡ್ತಾಳೆ. ನೋಡಿ, ಕಣ್ಣೀರು ಕೆಳಗಿನಿಂದ ಹರಿಯುವ ಮಾರ್ಗದಲ್ಲಿ ಯಾರಿದ್ದಾರೆ? ಭೂದೇವಿ. ಅದೇ ಮೇಲಿನಿಂದ ಹರಿಯುವ ಮಾರ್ಗ ಏನಿದೆ, ಕಣ್ಣೀರು ಹರ್ಕೊಂಬರುತ್ತೆ, ಕಣ್ಣು ತುಂಬತ್ತೆ, ಮೇಲಿಂದನೂ ಬರುತ್ತೆ, ಕೆಳಗಿಂದನೂ ಬರುತ್ತಲ್ಲ. ಕೆಳಗಿನಿಂದ ಬರುವ ಮಾರ್ಗದಲ್ಲಿ ಭೂದೇವಿ ಇದ್ರೆ, ಮೇಲಿನಿಂದ ಬರುವ ಮಾರ್ಗದಲ್ಲಿ ದ್ಯುಲೋಕಕ್ಕೆ ಅಭಿಮಾನಿನಿಯಾಗಿರತಕ್ಕಂತಹ ಪಾರ್ವತೀ ದೇವಿ ಇದ್ದಾಳೆ. ಆ ಪಾರ್ವತೀ ದೇವಿ ಕಣ್ಣಿನಲ್ಲಿ ಇರತಕ್ಕಂತಹ ಮುಖ್ಯ ಪ್ರಾಣದೇವರ ಉಪಾಸನೆಯನ್ನ ಮಾಡ್ತಾ ಇದ್ದಾಳೆ. ನಾಸ್ಯಾನ್ನಂ ಕ್ಷೀಯತೆ ಯಯೇವಂ ವೇದ. ಇದು ಜೀವರ ಬಲಗಣ್ಣಿನಲ್ಲಿ ಸನ್ನಿಹಿತರಾದ ಮುಖ್ಯ ಪ್ರಾಣದೇವರನ್ನ ಆ ಕಣ್ಣಿನ 7 ಭಾಗಗಳಲ್ಲಿದ್ದು ಉಪಾಸನೆ ಮಾಡತಕ್ಕಂತಹ 7 ದೇವತೆಗಳ ವೈಭವ. ನಿಧಾನವಾಗಿ ಹೇಳ್ಬಿಡ್ತೀನಿ ಇನ್ನೊಂದ್ಸಲ. ಇಂದ್ರಿಯಗಳು ಹೃದಯದಲ್ಲಿ ಸನ್ನಿಹಿತನಾದ ಭಗವಂತನನ್ನ ಉಪಾಸನೆ ಮಾಡಲಿಕ್ಕೆ ವಿಘ್ನವನ್ನ ಕೊಡುತ್ತೆ. ಆ ವಿಘ್ನವನ್ನ ಪರಿಹಾರ ಮಾಡಬೇಕಾದ್ರೆ ಇಂದ್ರಿಯಾಭಿಮಾನಿಗಳಾದ ಅಸುರರನ್ನ ನಾವು ಗೆದ್ದು ಹೃದಯಸ್ಥನಾದ ಭಗವಂತನ ಉಪಾಸನೆಯನ್ನ ಮಾಡಿ ಮೋಕ್ಷವನ್ನ ಪಡಿಬೇಕಾದ್ರೆ ಏನು ಮಾಡಬೇಕು? ಏನು ಮಾರ್ಗ ಅದಕ್ಕೆ? ಆ ಉಪಾಸನೆಗಿರತಕ್ಕಂತಹ ಮಾರ್ಗ ಯಾವುದು ಅಂದ್ರೆ ಹೇಳ್ತಾರೆ, ಸ್ಥೂಲ ಶರೀರ ಅನ್ನೋದು ಭೂಮಿ, ಲಿಂಗ ಶರೀರ ಅನ್ನುವುದು ಆ ಭೂಮಿಯಲ್ಲಿರತಕ್ಕಂತಹ ಗೋಶಾಲೆ,
ಆ ಗೋಶಾಲೆಯಲ್ಲಿ ನಾರಾಯಣ ಅನ್ನುವವನು ಆ ಗೂಟ, ಅನ್ನನಾಮಕಳಾದ ಮಹಾಲಕ್ಷ್ಮೀ ದೇವಿ ಹಗ್ಗ, ಆ ಹಗ್ಗದಲ್ಲಿ ಆಶ್ರಯರಾಗಿರ್ತಕ್ಕಂಥವರು ಮುಖ್ಯ ಪ್ರಾಣದೇವರೆಂಬ ಕರುಗಳು. ಅವರನ್ನ ತಿಳಿದು ಬಿಟ್ರೆ ಹೀಗೆಲ್ಲ ಆಗತ್ತೆ. ಯಾಕೆ ಮುಖ್ಯ ಪ್ರಾಣದೇವರ ಜ್ಞಾನವನ್ನ ಪಡೆಯೋದ್ರಿಂದ ಭಗವಂತನ ಜ್ಞಾನ ಬರುತ್ತೆ ಅಂದ್ರೆ, ರುದ್ರಾದಿ 7 ದೊಡ್ಡ ದೊಡ್ಡ ದೇವತೆಗಳು ಜೀವರ ಬಲಗಣ್ಣಿನಲ್ಲಿ ಸನ್ನಿಹಿತನಾದ ಮುಖ್ಯ ಪ್ರಾಣದೇವರನ್ನ ಅವರಿಗೆ ಮೋಕ್ಷ ಆಗಬೇಕು ಅಂತ ಉಪಾಸನೆ ಮಾಡ್ತಾ ಇರ್ತಾರೆ. ಎಲ್ಲೆಲ್ಲಿರ್ತಾರೆ? ಸಮಗ್ರವಾಗಿ ಕಣ್ಣಿನಲ್ಲಿ ಮುಖ್ಯ ಪ್ರಾಣದೇವರ ಸನ್ನಿಧಾನ, ಬಲಗಣ್ಣಿನಲ್ಲಿ. ಆ ಕಣ್ಣಿನಲ್ಲಿ ಏನು ಕೆಂಪು ರೇಖೆಗಳಿದೆ, ಆ ಕೆಂಪು ರೇಖೆಗಳಲ್ಲಿ ರುದ್ರದೇವರಿದ್ದು ವಾಯುದೇವರ ಉಪಾಸನೆ ಮಾಡ್ತಾರೆ. ಕಣ್ಣಿನಲ್ಲಿ ಏನ್ ನೀರಿದೆ, ನೀರಿನಲ್ಲಿ ಪರ್ಜನ್ಯ ಇದ್ದು ವಾಯುದೇವರು ಉಪಾಸನೆ ಮಾಡ್ತಾರೆ. ಆ ಕಣ್ಣಿನಲ್ಲಿ ಏನು ಕಣ್ಣು ಗುಡ್ಡೆ ಇದೆ, ಅದರಲ್ಲಿ ಆದಿತ್ಯ ಇದ್ದಾನೆ. ಆ ಕಣ್ಣಿನಲ್ಲಿ ಏನು ಕಪ್ಪು ಬಣ್ಣ ಇದೆ, ಅದರಲ್ಲಿ ಅಗ್ನಿ ಇದ್ದಾನೆ. ಆ ಕಣ್ಣಿನಲ್ಲಿ ಏನು ಬಿಳಿ ಬಣ್ಣ ಇದೆ, ಅದರಲ್ಲಿ ಇಂದ್ರದೇವರಿದ್ದಾರೆ. ಕಣ್ಣೀರು ಹರಿಯುವ ಕೆಳಗಿನ ಮಾರ್ಗ ಏನಿದೆ, ಅಲ್ಲಿ ಭೂದೇವಿ ಇದ್ದಾಳೆ. ಕಣ್ಣೀರು ಹರಿಯುವಂತಹ ಮೇಲಿನ ಮಾರ್ಗ ಏನಿದೆ, ಅಲ್ಲಿ ಪಾರ್ವತಿ ಇದ್ದು ಈ ರುದ್ರ, ಪರ್ಜನ್ಯ, ಆದಿತ್ಯ, ಅಗ್ನಿ, ಇಂದ್ರ, ಭೂದೇವಿ ಮತ್ತು ಪಾರ್ವತಿ, ಈ 7 ದೇವತೆಗಳು ಕಣ್ಣಿನ ಆಯಾ ಪ್ರದೇಶಗಳಲ್ಲಿ ಇದ್ದು ಸಮಗ್ರವಾಗಿ ಕಣ್ಣಿನಲ್ಲಿ ಸನ್ನಿಹಿತರಾದ ಭಗವಂತನನ್ನ ಆಶ್ರಯ ಮಾಡಿಕೊಂಡಿರತಕ್ಕ ಲಕ್ಷ್ಮೀನಾರಾಯಣರ ಮುದ್ದಿನ ಮಗುವಾದ ಮುಖ್ಯ ಪ್ರಾಣದೇವರನ್ನ ಉಪಾಸನೆ ಮಾಡ್ತಾರೆ. ಸುಂದರವಾದ ಉಪಾಸನೆ. ಹೀಗೆ ಯಾರು ಉಪಾಸ್ಯಮಾನಂ ತೈರ್ದೇವೈಹಿ ಮೋಕ್ಷಾರ್ಥಂ ವಾಯುಮೀಶ್ವರಂ ಪೂರ್ಣಯಾ ವಿಷ್ಣುನಾ ಸಾರ್ಧಂ ಯೋ ವಿದ್ಯಾತ್ ಸೋನ್ನಮಶ್ನುತೆ ಅಕ್ಷೀಣಮೇವ ಮುಕ್ತಃ ಸನ್ ಸರ್ವ ದುಃಖ ವಿವರ್ಜಿತಃ. ಈ ಪ್ರಕಾರವಾಗಿ ರುದ್ರಾದಿ ಎಲ್ಲ ದೇವತೆಗಳು ಮೋಕ್ಷಕ್ಕೋಸ್ಕರವಾಗಿ ಆ ಭಗವಂತನಿಂದ ಸಹಿತರಾದ ಲಕ್ಷ್ಮೀನಾರಾಯಣ, ಭಗವಂತ ಅಂದ್ರೆ ಲಕ್ಷ್ಮಿ ಇಟ್ಕೋಬೇಕಲ್ಲಿ, ಲಕ್ಷ್ಮೀ ಸಹಿತನಾದ ನಾರಾಯಣನನ್ನ ಆಶ್ರಯ ಮಾಡಿಕೊಂಡಿರತಕ್ಕ ಮುಖ್ಯ ಪ್ರಾಣದೇವರನ್ನ ಯಾರು ಉಪಾಸನೆ ಮಾಡ್ತಾರೆ ಅವನು ಮುಕ್ತನಾಗ್ತಾನೆ. ಎಲ್ಲ ದುಃಖರಹಿತನಾಗಿ ಅಕ್ಷಯವಾಗಿರತಕ್ಕ ಅನ್ನ ಮೋಕ್ಷ ಆನಂದವನ್ನ ಆ ವ್ಯಕ್ತಿ ಅನುಭವಿಸ್ತಾನೆ. ಆದ್ದರಿಂದ ಮುಖ್ಯ ಪ್ರಾಣದೇವರ ಉಪಾಸನೆ, ಗೋವತ್ಸ ಶಿಶು ಬ್ರಾಹ್ಮಣದ ಉಪಾಸನೆ ಸಾಧನೆಯಲ್ಲಿ ನಿರ್ವಿಘ್ನತೆಯನ್ನ ತಂದುಕೊಟ್ಟು ನಮಗೆ ಭಗವಂತನನ್ನ ದರ್ಶನ ಮಾಡಿಸುತ್ತೆ. ಇಷ್ಟು ಹೇಳಿ ಉಪನಿಷತ್ತು ತಾನು ಹೇಳಿದ ಈ ಪ್ರಮೇಯಕ್ಕೆ ಪ್ರಮಾಣವಾಗಿ ಒಂದು ವೇದ ಮಂತ್ರವನ್ನ ಅದು ಕೊಡ್ತಾ ಇದೆ. ಆ ವೇದ ಮಂತ್ರದ ಭಾಗವನ್ನ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಪಾಠದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು.